ಇವತ್ತು ಒಂದು ಪ್ರಾಬ್ಲಮ್ ಆಗಿದೆ. ಇದು ಆಕ್ವಾಗಾರ್ಡ್ಗೆ ಕನೆಕ್ಟ್ ಆಗುವಂಥ ಒಂದು ವಯರು ಪೈಪು. ಸೊ ಇದರೊಳಗೆ ನೀರು ತುಂಬಬೇಕದು. ಬಟ್ ಏನಾಯಿತು ಅಂದರೆ ವಾಲ್ವ್ ಕಟ್ಟಾಗಿ ಮೀನ್ಸ್ ಅದೇನು ಲೀಕೇಜ್ ಆಗಿ ಮತ್ತು ಈ ಥರದಿಂದ ನೋಡಿ ನೀರು ಎಷ್ಟು ಹೆಚ್ಚು ವೇಸ್ಟ್ ಆಗ್ತಾಯಿದೆ. ಸೊ ಇದು ಬಟ್ಟೆ ಅಡ್ಡ ಇಟ್ಟಿದ್ದೀನಿ, ಇಲ್ಲಾಂದರೆ ಇಲ್ಲೆಲ್ಲ ನೀರು ಆಗ್ತಾಯಿದೆ ಕೆಳಗಡೆ. ಸೊ ಹಾಗಾಗಿ ನಾನೊಂದು ಟಿಪ್ ಕೊಡ್ತೀನಿ, ಏನಂತಂದರೆ ಯಾವುದಾದ್ರು ಒಂದು ಪ್ಲಂಬಿಂಗ್ ಐಟಮ್ಸ್ ಹಾಕ್ಸುವಾಗ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಬಿಡಿ. ಯಾಕೆಂತಂದರೆ ಈ ಮನೆ ಕಟ್ಟುವಾಗ ನಾವು ಏನು ಮಾಡಿರ್ತೀವಿ, ಪ್ಲಂಬರ್ಸ್ಗೆ ಅವರಿಗೆಲ್ಲ ಆಪ್ಷನ್ ಕೊಡ್ತೀವಿ, ತಂದು ಹಾಕಿ ಅದನ್ನು ಏನಿದೆ ಅಮೌಂಟ್ ಬಿಲ್ ಪೇ ಮಾಡ್ತೀವಿ ಅಂತ. ಸೊ ಅವ್ರೇನು ಮಾಡ್ತಾರೆ, ಈ ಥರ ಒಂದು ಐಟಮ್ನ ತಂದು ಹಾಕ್ತಾರೆ. ಬೇಕಾದ್ರೆ ಇದೊಂದು 4-5 ವರ್ಷ ಹಿಂದೆ ಹಾಕಿರ್ಬೋದು, ಬಟ್ ಯೂಸೇ ಮಾಡಿಲ್ಲ. ಯಾಕೆಂದರೆ ಆಕ್ವಾಗಾರ್ಡ್ಗೆ ಯಾರು ಮುಟ್ಟೋದೇ ಇಲ್ಲ. ಯಾಕಂದರೆ ಅದು ಒಂದು ಸಲ ಕನೆಕ್ಟ್ ಆದಮೇಲೆ ಆ ಜಾಗ ಯಾರು ಮುಟ್ಟೋದೇ ಇಲ್ಲ. ಸೊ ವೇರ್ ಆ್ಯಂಡ್ ಟೇರ್ ಆಗುತ್ತೆ ಅನ್ನೋಕ್ಕೆ ಅಲ್ಲೇನು ಇದಿಲ್ಲ, ಆಪ್ಷನ್ ಇಲ್ಲ. ಅದು ಜಸ್ಟ್ ಹಾಗೇ ಇರುತ್ತೆ. ಜಸ್ಟ್ ಕನೆಕ್ಟ್ ಒನ್ ಟೈಮ್ ಮಾಡಿಬಿಟ್ಟಿದ್ರೆ ಮುಗೀತು. ಇದ್ರೊಳಗೆ ಬಂದು ನೀರು ಸೇರಿಕೊಂಡು ಇದ್ರೊಳಗಡೆ ಫಿಲ್ ಆಗುತ್ತೆ. ಸೊ ಅಲ್ಲಿ ಏನು ಮುಟ್ಟೋವಂಥ ಪ್ರಮೇಯ ಬರಲ್ಲ. ಬಟ್ ಆದರೂ ಎಷ್ಟು ಬೇಗ ಈಗ ನಾನದು ಮುಟ್ಟಕ್ಕೆ ಹೋದರೆ ಪೂರ್ತಿ ಓಪನ್ ಆಗಿ ಎಲ್ಲ ನೀರೆಲ್ಲ ಹೋಯಿತು. ಸೊ ನಾನು ಪ್ಲಂಬರ್ ಬರೋವರೆಗೂ ಅದನ್ನ ಸ್ವಲ್ಪ ಫಿಕ್ಸ್ ಮಾಡ್ತಿದ್ದೀನಿ. ನೋಡಿ ಅಲ್ಲಿ ಸುಮ್ಮನೆ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ಟು ಸೇವ್ ವಾಟರ್. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ನಾನು ಪೂರ್ತಿ ಒದ್ದೆ ಆಗಿಬಿಟ್ಟಿದ್ದೀನಿ. ನೆಲ ಎಲ್ಲ ಫುಲ್ ಕಿಚನ್ದು ನೆಲ ಎಲ್ಲ ಪೂರ್ತಿ ಒದ್ದೆ ಆಗಿದೆ. ಸೊ ಯಾವುದೇ ಬಟ್ಟೆ ಸಿಕ್ತೋ ಸದ್ಯಕ್ಕೆ ಆ ಥರ ಬಟ್ಟೆ ಎಲ್ಲ ಹಾಕಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಸ್ಲಿಪ್ ಕಿಪ್ ಆಗಿ ಜಾರೋ ಅಂಥ ಪ್ರಮೇಯ ಆಗಬಾರ್ದು ಅಂತ. ಸೊ ನೋಡಿ ಭಾಳ ಹೊಟ್ಟೆ ಉರಿತಾ ಇದೆ. ನಾನು ಒಂದೊಂದು ಚೊಂಬು ನೀರನ್ನು ವೇಸ್ಟ್ ಮಾಡ್ದಿರಾ ತುಂಬ ಕೇರ್ಫುಲ್ಲಾಗಿ ಬಳಸ್ತೀನಿ. ಯಾಕಂದರೆ ನಾನು ತರಕಾರಿ ವಾಶ್ ಮಾಡಿ ಅಥವಾ ಅಕ್ಕಿ ಬೇಳೆ ವಾಶ್ ಮಾಡುವಂಥ ನೀರನ್ನು ಸಹ ನಾನು ಚೆಲ್ಲೋದಿಲ್ಲ. ಕಾರಣ ಯಾಕೆ ಅಂತಂದರೆ ಅದನ್ನು ಗಿಡಕ್ಕೆ ಬಳಸ್ತೀನಿ ಅಂತ. ಸೊ ಮತ್ತೊಮ್ಮೆ ಟೈಮ್ ಸಿಕ್ಕಿದಾಗ ಅದನ್ನ ತೋರಿಸ್ತೀನಿ ನಾನು ಗಿಡಗಳಿಗೆಲ್ಲ ಹೇಗೆ ನೀರು ಹಾಕ್ತೀನಿ ಅಂತ. ಬಟ್ ಈಗ ನೋಡಿ ನನಗೆ ತುಂಬ ಬೇಜಾರಾಗ್ತದೆ. ಪ್ಲಂಬರು ಇನ್ನೂ ಬಂದಿಲ್ಲ. ಸೊ ಬರೋವರೆಗೂ ಅಷ್ಟು ನೀರು ವೇಸ್ಟ್ ಆಗ್ತಾಯಿದೆ. ನಾನು ಬಾತ್ರೂಮಲ್ಲಿ ಸ್ವಲ್ಪ ನೀರು ಆನ್ ಮಾಡಿಬಿಟ್ಟಿದ್ದೀನಿ. ಸೊ ದಟ್ ಟ್ಯಾಂಕ್ ಖಾಲಿ ಆಗೋವರೆಗೂ ಅದು ಹೋಗ್ತಾ ಇರುತ್ತೆ. ನನಗೆ ಮೇಲ್ಗಡೆ ವಾಲ್ವ್ ಇದೆ, ನನಗೆ ಅಷ್ಟು ವಾಲ್ವ್ ಅದು ಎಟ್ತಾ ಇಲ್ಲ. ಪ್ಲಸ್ ನಂಗೆ ಗೊತ್ತಿಲ್ಲ ವಾಲ್ವ್ ಸರಿಯಾಗಿ ಯಾವುದು ಅಂತ. ಯಾಕಂದರೆ ಮೇಲ್ಗಡೆ ಕೆಳಗಡೆ ಮನೆ ಇರೋದ್ರಿಂದ ನಾನು ಆಫ್ ಮಾಡೋದ್ರಿಂದ ಅವ್ರಿಗೆ ನೀರಿನ ತೊಂದರೆ ಆಗಬಾರ್ದು. ಬಟ್ ಆದರೆ ಈಗ ನೋಡಿ ನನಗೆ ಎಂಥ ತೊಂದರೆ ಆಗ್ತಾಯಿದೆ ಅಂದರೆ, ಈಗ ನನಗಿದು ಆಫ್ ಮಾಡಲಿಕ್ಕೂ ಆಗ್ತಾಯಿಲ್ಲ, ಹೋಲ್ಡ್ ಮಾಡಲಿಕ್ಕೆ ಪ್ಲಂಬರ್ ಬರೋವರೆಗೂ. ಮತ್ತು ನೀರು ವೇಸ್ಟ್ ಆಗ್ತಾಯಿದೆ. ಬಿಕಾಸ್ ಓನ್ಲಿ ಥಿಂಗ್ ಈಸ್ ಬಿಕಾಸ್ ಆಫ್ ದಟ್ ಇದು ಏನಿದೆ, ಇದು ವಾಲ್ವ್ ಏನು ಹಾಕ್ಸಿದ್ವಿ ನಾವು, ಅದು ಒಳ್ಳೆ ಕ್ವಾಲಿಟಿ ಇರಲ್ಲ. ಯಾಕಂದರೆ ಒಂದು ಕೊಳ 10 ವರ್ಷ 15 ವರ್ಷ, ಅದು ಸಾಲ್ಟ್ ವಾಟ್ರಲ್ಲೇ ಎಷ್ಟು ವರ್ಷ ಬರುತ್ತೆ. ಆದರೆ ಇದು ಕಾವೇರಿ ವಾಟ್ರು, ಆದರೂ ಸಹ ನೋಡಿ ಈ ಥರ ಎಲ್ಲ ಹಾಳಾಗಿ ನೀರು ಹೀಗೆ ಹೋಗ್ತಾಯಿದೆ. ಭಾಳ ನೋವಿನ ಸಂಗತಿ ಇದು. ಯಾಕಂದರೆ ನನಗೆ ನೀರು ವೇಸ್ಟ್ ಆಗೋದನ್ನು ನನಗೆ ಇಷ್ಟನೇ ಪಡಲ್ಲ. ಯಾಕಂದರೆ ಇದು ಎಷ್ಟೋ ಮರಗಳಿಗೆ ಗಿಡಗಳಿಗೆ ಇದು ಊಟ, ಇದು ನೀರಿದು. ಸೊ ಇದು ಸಂಜೀವಿನಿ ಇದ್ದಂಗೆ. ಸೊ ಇಂಥದ್ದು ನೀರು ಹೋಗ್ತಾ ಇದ್ದಲ್ಲ ಅಂತ ಭಾಳ ಬೇಜಾರಾಗ್ತಾಯಿದೆ ನನಗೆ. ಸೊ ನಾನು ಒಂದು ಅಡ್ವೈಸ್ ಕೊಡೋದೇನಾದರೂ ಫ್ರೆಂಡ್ಸ್ಗೆ, ದಯವಿಟ್ಟು ನೀವು ಹಾಕ್ಸುವಾಗ ಸ್ವಲ್ಪ ಕ್ವಾಲಿಟಿದು ನೋಡಿ, ಕಳಪೆ ಥರದ್ದು ತರದಿರ, ಸ್ವಲ್ಪ ದುಡ್ಡಿಗೆ ಕಾಂಪ್ರಮೈಸ್ ಆಗ್ದಿರ ಒಳ್ಳೆ ಕ್ವಾಲಿಟಿದು ಕಂಪ್ನಿದು ಬ್ರ್ಯಾಂಡೆಡ್ ನೋಡಿ ತೊಗೊಂಬಂದು ಹಾಕಿ. ನೋಡಿ ನಾವೀಗ ಪ್ಲಂಬರ್ಗೆ ಕೊಟ್ಟಿರ್ತೀವಿ, ಅವ್ರು ಏನೋ ತಂದು ಹಾಕಿರ್ತಾರೆ, ನಾವು ಅಷ್ಟು ಗಮನಿಸಿರೋದಿಲ್ಲ ಆಯಿತಾ, ಅದು ಯಾವ ಬ್ರ್ಯಾಂಡು ಏನು ಎತ್ತ ಅಂತ ಅಷ್ಟೊಂದು ಗಮನಿಸೋಕ್ಕೆ ಹೋಗಲ್ಲ. ಸೊ ಈ ಥರ ಮಾಡುವಾಗ ನೋಡಿ ಒಂದರಿಂದ ಎಷ್ಟು ಲಾಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ 1 ಟ್ಯಾಂಕ್ ನೀರು ಹೋಗಿದೆ. ಭಾಳ ಬೇಜಾರಾಗ್ತದೆ ಫ್ರೆಂಡ್ಸ್. ಸೊ ಎನಿವೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.